ಅಲ್ಲ ರಾತ್ರಿ ನಮ್ಮ ಮೂರ್ಸ ಹಳೆ 12 ಗಂಟೆ ಆಗಿತ್ತು ಅವ ಬಂದ ಕಣಪ್ಪ ಮನೆ ತಕ್ಕಿ ಬರಲೇ ಇಲ್ಲ ಯಾಕನ ಸುರ್ವ ತಿಂತಕ್ಕ ರಾತ್ರಿ ಎಲ್ಲ ಎಲ್ಗೋ ಇದ್ನ ಏನ ತಿರ್ಗ ಆಮೇಲೆ ಬೆಳಗಿನ ಜಾವ 4 ಗಂಟೆಗೆ ಎದ್ದೋದ ಆಟಕ್ಕೆ ಎಲ್ಗೆ ಹೋಗ್ತೀಯ ಅಂತ ನಾನು ಕೇಳೋಣ ಅನ್ಕೊಂಡೆ ಬಿಡತ್ತ ಯಾಕೆ ಕೇಳೋಣ ಅಂತ ಸುಮ್ಮನಾದಿ ರಾತ್ರಿ 12 ಗಂಟೆ 12:30 ಆಗಿತ್ತು ಅಲ್ಲೇನು ಯಾವ ಬಂದ ಅದೇ ಅಂಗಡಿ ಜನಪನ ಇರ್ತಾರೆ ಅಣ್ಣ ಅದಕ್ಕೆ ಲೇಟಾಗಿ ಬರ್ತಾನೆ. ಇಲ್ಲ ಕಣಪ್ಪ ಅಲ್ಲೇ ವ್ಯಾಪಾರ ಸುಮಾರು ಅಂತ ಹೇಳಿ 9:30 10 ಗಂಟೆಗೆ ನ್ಯಾಯ ಬಂದು ಬಿಡಾನು. ಈ ನಡುವೆ ಯಾಕನ ಲೇಟಾಗಿ ಬರ್ತಾ ಇದ್ದಾನೆ. ಇವೆಲ್ಲ 3 ದಿನದೂ ಅವಳು ಊರಿಗೆ ಹೋದಾಗಿಂದನೂ ಮಂತಕ್ಕೆ ಸರಿಯಾಗಿ ಬರ್ತಾನೆ ಇಲ್ಲ ಅವನು. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಹೋಗ್ತಾನೆ. 3 ಗಂಟೆಗೆ ಇನ್ನೇನು ಕೆಲಸ ಇರುತ್ತಪ್ಪ. ಅವಾಗಿ ನಾನು ಹಾಲು ಪಾಲು ಹಾಕ್ಬೇಕಾದ್ರೆ 5 ಗಂಟೆಗೆ ಎದ್ದು ಹೋಗಾನು, 4:15 5 ಗಂಟೆಗೆ ಹೋಗಾನು. ಅದನ್ನೆಲ್ಲ ಕೈ ಬಿಟ್ಟವನು ಇವಾಗ. ಮಾಡೋಕ್ಕಾಗ್ದಲೆ ಗನವಾಗತ್ ಕಣಪ್ಪ ವ್ಯಾಪಾರ ಎಲ್ಲ ಕೈ ಬಿಟ್ಟವನು ಇವಾಗ. ಅವು ಏಟೊಂದು ವ್ಯಾಪಾರ ಆಗತ್ತೆ ಪಾಪ. ಹಾಲು ಅದನ್ನೆಲ್ಲ ಹಾಕೋಣ ತರಕಾರಿ ಎಲ್ಲನ ಡಾಬ್ಗಳಿಗೆಲ್ಲ ಚೆನ್ನಾಗಿ ಆಗತ್ತೆ ಕಣಪ್ಪ. ಅದನ್ನೆಲ್ಲ ಕೈ ಬಿಟ್ಟ ನೀವು ಆಟ ಇಸ್ಕಣ್ಣ ಯಾವಾಗ ಆವಾಗ ಎಲ್ಲ ಕೈ ಬಿಟ್ಟ ತಗೊಂಡೋಗಕ್ಕಾಗಲ್ಲ ಅಂತ ಹೇಳಿ ಅಣ್ಣ ಅಂದ್ಕೊಂಡು ಚೆನ್ನಾಗಿ ಕಿತ್ಕೊಂಡು ಹೋಗಿದ್ರೆ ಎಲ್ಲ ಕೊಡೋಣ ಕಣಪ್ಪ. ಇಲ್ಲೋದು ಥರ ಮಾಡ್ಕೊಂಡು ನಮ್ಮ ವರ್ಷ. ಅಲ್ಲ ಕಣಮ್ಮ ಒಂದಿಟ್ಟು ಕಸ ಹೊಡ್ದಿಲ್ಲಲ್ಲಮ್ಮ ನೀನು. ಪಾಪ ನಾನು ನೆನ್ನೆಸ್ಲೇ ಹೇಳಿದ್ದೀನಿ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೀನಿ. ತಿರ್ಗಿ ಕಸ ಹೊಡೆದಿಲ್ಲ ಅಂತ ಕೇಳಕ್ಕೆ ಹೋಗ್ಬೇಡ ನೀನು. ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಕಣಪ್ಪ. ಅಲ್ಲ ಅಂತಾರು ಭಾಗ ಕೊಡ್ರಿ, ಮನೆನ ಹಂಚ್ಕೊಡ್ರಿ, ನಾವೆಲ್ಲ ಕಿತ್ಕೊಂಡು ಹೊಸ ಮನೆ ಕಟ್ಕೊಂತೀವಿ. 7 ಧೂಳತ್ತೈತಿ, ಒಂದಿನ ಕಸ ಹೊಡಿಲಿಲ್ಲ ಅಂದರೆ ಮಣ್ಣಂತೂ ಸುರಿತೈತಿ. ನೋಡ್ಬಾ ಇಲ್ಲಿ ಓಟನ್ ಮಣ್ಣು ಸುರಿದೈತಿ. ಹಂಗೆ ಮಳೆಗೆ ಮನೆಗೂ ಹತ್ಕೂ ಮಣ್ಣು ಸುರೀತೆ ತಂಗೇನಿ. ಕಸ ಹೊಡಿಯೋರಿಲ್ಲ ಅಂದಮೇಲೆ ನಾವು ಒಂದಿಟ್ಟು ಮನೆ ಬಾಗಿಲು ಮಾಡ್ಕೊಂಬನಂತಿದ್ರೆ ನೀವು ಕೊಡಂಗೆ ಇಲ್ಲ ಇನ್ನಾನ. ನಾವು ಇರತಕ್ಕ ಕೊಡಲ್ವೋ? ನಾವು ಇರತಕ್ಕ ಯಾವನಿಗೂ ಕೊಡಲ್ಲ ನಾವು ಮನೇನ. ಅಲ್ಲ ನೀವು ಇರತಕ್ಕ ಕೊಡಲ್ಲ ಅಂದಮೇಲೆ ನೀನೇನಪ್ಪ ಹಿಂಗೆ ಹೇಳ್ತೀಯ? ನೀನು ಸತ್ ಮೇಲೆ ಕೊಟ್ರೇನು ಬಿಟ್ರೇನು? ನಮಗೆ ವಯಸ್ಸೋಗಿರುತ್ತೆ, ನಮಗೆ ಮಾಡ್ಕೊಂಬಕ್ಕಾಗಲ್ಲ. ನಾವು ನಡೆಯೋ ಕಾಲದಾಗೆ ಒಂದಿಟ್ಟು ಮನೆ ಮಾಡ್ಕೊಂಬನಂತ ಇದ್ದೀವಿ. ಮನೇನ ಹಂಚ್ಕೊಡ್ರಿ ನೀವು ಅಷ್ಟೇನು. ನೀವು ಹಂಚ್ಕೊಡ್ಲಿಲ್ಲ ಅಂದ್ರೆ ನಾನೇನು ಸುಮ್ಮನಿರಲ್ಲ ನೋಡಿ ಹೇಳಿರ್ತೀನಿ. ಹಂಚ್ಕೊಡೋದು ಕಲ್ಕೊಳ್ರಿ ಫಸ್ಟು. ನೀವಂತೂ ಮಾಡಲಿಲ್ಲ, ನಾವನ ಏನಾರ ಮಾಡೋಣ ಅಂತಂದರೆ ನೀವು ಸುಮ್ಮನಿರಲ್ಲ. ಯಾವುದಾದ್ರೂ ಒಂದು ಹೇಳ್ತಾನೆ ಇರ್ತೀರ. ನಾವು ಬರೀ ನೀವು ಹೇಳ್ದಾಗ ಕೇಳ್ಕೊಂಡು ನಿಂತ್ಕೋಗೋದೇ ಆಯ್ತು, ಮುಂದಕ್ಕೆ ಹೋಗಕ್ಕೆ ಬಿಡೋದೇ ಇಲ್ಲ ನೀವು. ನಾವು ಸಾಯತಕ್ಕನ ಯಾವನಿಗೂ ಕೊಡಲ್ಲ. ಈಗ ಹೆಂಗಿದ್ರೆ ಹಂಗೆ ಇರಂಗಿದ್ರೆ ಇರ್ರಿ, ಇರೋಕ್ಕಾಗಲ್ವ ನಾವು ಬೇರೆ ಹೋಗ್ತೀವಿ ಎಂಬುದಾದರೆ ಹೋಗ್ರಿ ಅಷ್ಟೇನಿ. ಸುಮ್ಮನೆ ನೀನು ಇಲ್ಲಿ ಬಂದಾಗ್ಲಲ್ಲ ನಮಗೆ ಕೊಡ್ರಿ ಕೊಡ್ರಿ ಅಂತ ಕೇಳಬೇಡ ನೋಡಿ ಹೇಳಿರ್ತೀನಿ. ನಿಮ್ಮಪ್ಪ ಯಾಕೆ ಹೇಳ್ತಾಯ್ತಲ್ಲ ನಾವು ಸಾಯತಕ್ಕನ ಯಾರಿಗೂ ಕೊಡಲ್ಲ. ಇವಾಗ ಸದ್ಯಕ್ಕೆ ಮನೆ ಏನಾಗಿಲ್ಲ, ಗನ್ವಾಗೈತಿ. ಸುಮ್ಮನೆ ನೀನು ಆಗ್ಲೆಲ್ಲ ಮನೆ ಕೊಡು ಅಂತ ಕೇಳಬೇಡ. ಕೇಳ್ತೀವಮ್ಮ, ನಮಗೆ ಕೇಳೋ ಅಧಿಕಾರ ಐತೆ. ಹಂಗಾರೆ ಮಕ್ಕಳ ಮೇಲೆ ತಂದೆ ಆಸ್ತಿ ಕೇಳೋಕ್ಕೆ ಅಧಿಕಾರ ಇಲ್ವೇನು? ಅಧಿಕಾರ ಇರೋದಕ್ಕೆ ಮತ್ತೆ ಕೇಳ್ತಾ ಇರೋದು. ಅಲ್ಲ ನಮಗೆ ಮನೆ ಆ ಕಡೆಗಳದೆಲ್ಲ ಸೋರುತ್ತೆ, ಆ ಕಡೆದೆಲ್ಲ ಏನು ನೆಟ್ಟಗೈತಿ, ಈ ಕಡೆಗೆ ಮಣ್ಣೆಲ್ಲ ಸೋರುತ್ತೆ. ನಾವು ಇಂಥ ಮನೆಯಾಗಿ ಈ ಕಡೆಗೆ ಇರಬೇಕು. ಅದಕ್ಕೆ ಕೊಟ್ಟರತ್ತ ನಮ್ಮ ಕಡೆಗಳು ನಾವು ಕಿತ್ಕೊಂತೀವಿ. ಇದ್ರಾಗೆ ಆಗಲ್ಲ ಅರ್ಧ ಭಾಗ ಮಾಡೋದು. ಅರ್ಧ ಭಾಗ ಮಾಡಿರಿ ಏನು ಮನೆ ಕಟ್ಕೋಬೋದು. ದೊಡ್ಡದು ಮನೆ ಇದು, ಅರ್ಧ ಭಾಗ ಮಾಡಿದ್ರೆ ಇಬ್ಬರಳು ಕಟ್ಕೋಬೋದು. ಇಬ್ಬರಳಿಗೂ ಭಾಗ ಮಾಡಿಕೊಡು ಅಷ್ಟೇನೆ. ಇಲ್ಲ ಸದ್ಯಕ್ಕಂತೂ ಕೊಡಲ್ಲ ಕಣಲ್ಲ ನಾನು ಸದ್ಯಕ್ಕೆ ಕೊಡಲ್ಲ. ನನಗೆ ಯಾವ ಮನಸ್ಸಿಗೆ ತಿಳಿತೈತೆ ಅವಾಗ ಕೊಡ್ತೀನಿ. ಇವತ್ತು ಸದ್ಯಕ್ಕಂತೂ ನಾನು ಕೊಡಲ್ಲ. ನಾನೊಬ್ಬ ಕೇಳಿ ನಿಷ್ಠುರಾಗಬೇಕು. ನಮ್ಮ ಮನೆ ಇಲ್ಲ ಅದಕ್ಕೆ ಕೇಳ್ತೀವಿ. ನೆಂಟರು ಕೊಟ್ಟಿರೋದು ಮನೆ ಇರೋರು ಕೇಳಲ್ಲ. ನಾನೊಬ್ಬ ನಿಷ್ಠುರಾಗಬೇಕು. ನಾನು ನಮ್ಮ ಅಪ್ಪ ನಮ್ಮಮ್ಮ ಪ್ರೀತಿಯಿಂದ ಕೊಟ್ಟರೆ ಮಾತ್ರ ನಾನು ಈಗ ಕೊಟ್ಟರು ನಾನು ಹಂಚ್ಕೊಂತೀನಿ. ನನಗೂ ಬೇಕು, ನನಗೇನೇನು ಏನೂ ಇಲ್ಲ. ನನಗೂ ಏನು ಮನೆ ಇಲ್ಲ. ನಾನು ಸ್ವಂತ ಅಂತ ನಾನು ದುಡ್ದು ನಾನು ಮಾಡಿರೋದೇನು ನಂದು ಮನೆ ಇಲ್ಲ. ಅದಕ್ಕೇ ನನಗೂ ಮನೆ ಬೇಕು, ನಾನು ಮಾಡ್ಕೋಬೇಕು. ನಮ್ಮ ಅಪ್ಪ ನಮ್ಮಮ್ಮ ಪ್ರೀತಿಯಿಂದ ಕೊಡಬೇಕು. ನಿನ್ಗೇನಪ್ಪ, ನಿನಗೆ ನೆಂಟರು ಕೊಟ್ಟಿರೋದು ಮನೆ ಐತೆ, ಎಲ್ಲ ಅತ್ತೆ ಮಸ್ತಾಗಿ ಆಸ್ತಿ ಮಾಡಿಕೊಟ್ಟೈತೆ, ನಿನಗೇನು ಅನ್ಸಲ್ಲ. ನಮಗೆ ಏನು ಇಲ್ದಾರ್ಗೆ ಮನೆ ಇಲ್ಲ ಏನಿಲ್ಲ, ಮನೆ ಮಾಡ್ಕೋಬೇಕು ಅಂತ ನಾವು ನೋಡ್ತೀವಿ. ಅಂಥದ್ರಾಗೆ ನೀನು ನೋಡು ಹೆಂಗೆ ಮಾತಾಡ್ತೀಯ. ಅಲ್ಲ ನೀನು ಕೇಳು, ಯಪ್ಪ ಹಂಚ್ಕೊಡ್ರಪ್ಪ, ಇಬ್ಬರು ಮಕ್ಕಳು ಇದ್ದಾರೆ, ಯಾವಾಗ ಕೊಡ್ತೀರಾ, ನಮಗೆ ಕೊಡ್ರಿ, ನಾವಿಬ್ಬರೇ ತಾನೇ ಇರೋದು, ಕೊಡ್ರಿ ಅಂತ ಕೇಳು ನೀನು. ಎಲ್ಲೈತ ಮನೆ ಎಲ್ಲೈತೆ? ನೀನು ಸುಮ್ಮನೆ ಮಾತಾಡಬೇಡ ನೋಡಿ ಹೇಳಿರ್ತೀನಿ. ನನಗೆ ಬೇಕಾ ನಾನು ಕೇಳ್ತೀನಿ ನಮ್ಮ ಅಪ್ಪ ನಮ್ಮಮ್ಮನ. ನೀನು ಹೇಳ್ದಾಗ ನಾನು ಕೇಳಬೇಕು ಅಂಬೋದೇನಿಲ್ಲ. ನನಗೆ ಬೇಕಾದಂಗೆ ನಾನು ಕೇಳ್ತೀನಿ. ನಾನಿವಾಗ ಹೆಂಗ ನೆಮ್ಮದಿಯಾಗ ಇದ್ದೀವಿ. ಇಲ್ಲ ಕಣೋ ಕೊಡಲ್ಲ ನಾನು, ಇನ್ನೂ ಯಾವನಿಗೂ ಕೊಡಲ್ಲ. ನನಗೆ ಯಾವಾಗ ಇಷ್ಟ ಬರುತ್ತಾವ ಕೊಡ್ತೀನಿ. ಸದ್ಯಕ್ಕಂತೂ ಕೊಡಲ್ಲ ಅಷ್ಟೇನಿ. ಹಿಂಗೆ ಮೂಗು ಮುಷ್ಣಿ ತಿರುವತ್ತಾಗೆ ನಾವು ಕೊಟ್ಟುಬಿಟ್ರೆ ಅಷ್ಟೇ. ನಮ್ಮನ್ನು ಆಮೇಲೆ ಆ ಮನೆ ಈ ಮನೆ ನೀನು ಅಲ್ಗೋಗು ಇಲ್ಗೋಗು ಅಂತ ಹೊಲಿಸ್ಬೇಕಾಗುತ್ತೆ. ನಮ್ಮನ್ನು ಹೊಲಿಸ್ತಾರೆ. ನಾವು ಅಲ್ಗೂ ಓಡಾಡ್ಬೇಕಾಗುತ್ತೆ. ಹೋಗ ನಾನು ಯಾವನಿಗೂ ಕೊಡಲ್ಲ, ಹೋಗಲ್ಲ. ಇಲ್ಲಡಪ್ಪ ನೀವಿಬ್ಬರು ಭಾಗ ಕೊಡತಕ್ಕನ ನಾನು ಈ ಊರಕ್ಕೆ ಕಾಲಿಕ್ಕಲ್ಲ, ಈ ಮನೆಯಕ್ಕೆ ಕಾಲಿಕ್ಕಲ್ಲ, ಸರಿನಾ? ನಾನು ಎಲ್ಲಿರ್ಬೇಕು ಅಲ್ಲಿರ್ತೀವಿ. ನೀವಾಗಿ ನೀವು ಕರೆದು ಭಾಗ ತಗೊಳ್ರಿ ಎಂಬ ತಕ್ಕನ ಇಲ್ಲಿ ಮನೆ ಮಠ ಇಲ್ಲ ಅಂದಮೇಲೆ ಯಾಕೆ ಬರ್ಬೇಕು, ಯಾಕಿರ್ಬೇಕು ಇಲ್ಲಿ, ಯಾಕಿರಬೇಕು ಅಂತ ಹೇಳಿ ನಾನು ಈ ಊರಕ್ಕೆ ಕಾಲಿಕ್ಕಲ್ಲ. ಹೊರಟೋಗ್ತೀನಿ ನಾನು. ಹೋಗವು ಏನು ಎದುರಿಸ್ತಾ ಇದೆಯೇನು? ಹೋಗಲ್ಲ
ನಾನು ಅದನ್ನೇ ಹೇಳೋದು, ನಾವು ಇರೋ ತಕ್ಕ ಯಾವನಿಗೂ ಕೊಡಲ್ಲ. ಹೋಗಿ ನೀವು ಎಲ್ಲಿಗೆ ಹೋಗ್ಬೇಕಂತ ಇದ್ರೆ ಹೋಗಿ ಮಾಡ್ಕೊಂಡು ತಿಂದ್ರೆ ಬೆಂಗ್ಳೂರು ಕಡೆಗೆ ಹೋಗೋರು ಇದ್ದಾರೆ, ಮಸ್ತಾಗಿ ಎಲ್ಲೆಲ್ಲ ಹೋಗಿ ದುಡಿಯಾರ ಇದ್ದಾರೆ, ದುಡ್ಕೊಂಡು ತಿಂದ್ರೆ ಆತು. ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಷ್ಟೇ. ಹೋಗ್ತೀನಿ ನೋಡು, ಹೋಗ್ತೀನಿ, ನನಗೆಲ್ಲ ಗೊತ್ತೈತಿ. ಕೊಡಬೇಡ್ರಿ ನೀವು, ನಾನು ಊರಿಗೆ ಬರೋಲ್ಲ. ನೀವಾಗಿ ನೀವು ಕರೆದು ಕೊಡೋವರೆಗೂ ನಾನು ಊರಿಗೆ ಯಾಕೆ ಖಾಲಿ ಇಕ್ಕಲ್ಲ ಅಂತ ಹೋಗ್ತಾನಲ್ಲ. ಬರಲಿಲ್ಲ ಅಂದ್ರೆ ಅವನೇ ಇದ್ದ ದುಡ್ಕೊಂಡು ತಿಂಬ್ಲಿ ಹೇಳಲ್ಲ ನಾವು ಹೋಗಿ. ಅವ್ನು ಇನ್ನೆಲ್ಗೆ ಹೋಗ್ತಾನೆ ತಗ, ಹೋಗಲ್ಲಿ ಅವ್ರ ಮನೆಗೆ ಹೋಗ್ತಾನೆ, ಹಸು ಓಡೋರು ಊರಿಗೆ ಹೋಗ್ತಾನೆ. ಅವಳು ಇವಾಗ ಬಸ್ಸೇ ಅಲ್ಲ, ಹೆಂಗೂ ಬರೋಕ್ಕಾಗಲ್ಲ, ಇಲ್ಲಿ ಬಂದರೂ ಬೇಸ್ಕೊಂಡು ತಿಂಬಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿ ಅವಳು ಅಲ್ಲಿಗೆ ಬಾ ಅಂತ ಹೇಳಿರ್ತಾಳೆ. ಅದಕ್ಕೆ ಇವ್ನು ಹಿಂಗೆ ನಿಗ್ರು ಮಾಡ್ಕೊಂಡು ಹೋಗ್ತಾನೆ. ಹಂಗಾದ್ರೆ ಕರ್ದು ಕೊಡ್ತಾರೆ, ಇವ್ರಿಗೆ ಬರೋಲ್ಲ, ಈ ಮನೆಗೆ ಕಾಲಿಕ್ಕಲ್ಲ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳಿ ಅದಕ್ಕೇನೆ ನಿಗ್ರಿಕೊಂಡು ಹೋಗ್ತಾನೆ. ಹೋದ್ರೆ ಹೋಗ್ಲಿ ಬಿಡು. ಅಲ್ಲ ಇವನು ಒಳ್ಳೇನು ಅಂದ್ರೆ ಬೋಲ್ ಒಳ್ಳೇನಲ್ಲಪ್ಪ ಸ್ವಾಮಿ. ಹೇಳು ಆತನ ಕೇಳಿದ್ರಂಗೆ ನಿಗೃತಾನ ಮಾಡ್ಯಾನ, ನನಗೆ ಹೆಂಗೆ ನಿಗೃತಾನೆ ಎಂತಟ ನಿಗೃತಾನೆ. ನಿನ್ಗೆ ಆಗ್ಬೇಕು ಸುಮ್ಕಿರಮ್ಮ. ಅವನೇನೇ ಅಂದ್ರೂ ಏನೇ ಇದು ಮಾಡಿದ್ರು ಅವನ ಮೇಲೆ ಇದು ಮಾಡ್ತಿದ್ದೆ. ಸುಮ್ಮನೆ ನಿನಗೂ ಆಗಬೇಕು, ಇನ್ನೇನೇನು ಕಮ್ಮಿ ಇಲ್ಲ. ನಾವು ಒಳ್ಳೆ ಮಾತನಾಗ ಎಷ್ಟು ನೋಡ್ಕೊಂಡು ಎಷ್ಟು ಇದು ಮಾಡಿದ್ರು ನಮ್ಮ ಇಬ್ಬರೂ ಗಂಡ ಹೆಂಡ್ತೀನಿ ಏನೇ ಅಂದ್ರೂ ನಂಬಲ್ಲ ನೀನು. ಸುಮ್ಮನಿರು, ನಿನಗೂ ಆಗಬೇಕಾಗಿದ್ದೇನೆ. ಅವ್ರು ಪಾಪ ಸಿಟ್ಟಾಗ್ತಾನೆ. ಗಂಡ ಹೆಂಡ್ತಿ ಯಾರು ಸುಳ್ಳು ಹೇಳ್ಬೇಕು, ಇವರೇ ನಮ್ಮನ್ನು ನೋಡ್ಕೊಂಬೋದು, ಅವ್ರೇನು ನೋಡ್ಕೊಂಬಲ್ಲ ನಮ್ಮನ್ನು. ಒಂದು ಹಣ್ಣು ತರಲಿ ನಮ್ಮನ್ನು ಬಿಟ್ಟು ತಿನ್ನಬಲ್ಲ. ಆದರೆ ಅವರು 1 kg ಗಟ್ಟಲೆ ಹಣ್ಣು ತಂದ್ರೂ ಆ ಸುಗುಣ ಒಂದೇ ಒಂದು ಕೊಡಲ್ಲ. ಕೊಳ್ಮಮ್ಮ ಒಂದು ಬಾಳೆಹಣ್ಣು ತಿನ್ನು ಅಂತ. ಪಾಪ ಚೈತ್ರ ಎಂಥದನಾಗಲಿ ಒಂದು ಬಾಳೆಹಣ್ಣು ತಾಂಬ್ಲೇಳು, ಒಂದು ಬಿಸ್ಕತ್ ಇಂಪಟ್ನ ತರಲೇಳು, ಒಂದು ಬ್ರೆಡ್ ಇಂಪಟ್ನ ತಾಂಬ್ಲೇಳು, ಒಂದು ಬ್ರೆಡ್ ಪೀಸ್ ಆದರೂ ನನ್ನ ಬಿಟ್ಟು ತಿಂಬಲ್ಲ, ನಮ್ಮನ್ನು ಬಿಟ್ಟು. ಹಂಗೆ ಕೊಡುತ್ತೆ ಯಾತು ಬುಚ್ಚಿಕಲ್ಲ. ಅಯ್ಯಮ್ಮ ಯಾತು ಕೊಡ್ತಿರ್ಲಿಲ್ಲ ತಿಂಬಾಕಿ. ಒಂದು ಬ್ರೆಡ್ಡಿನ ಪೀಸ್ ಕೊಡ್ತಿರ್ಲಿಲ್ಲ, ಯಾತು ಕೊಡ್ತಿರ್ಲಿಲ್ಲ. ನಮ್ಮನ್ನೇ ಒಂಥರ ಕಡೆಗ್ಲಾರಂಬ ಥರ ನೋಡೋದು, ನೋಡ್ಕೊಂಬೋದು. ಇವರೇನೆ ನಮ್ಮನ್ನು ನೀನು ಇವನ ಕಡೆಗೆ ಮಾತಾಡೋದು ಬಿಟ್ಟುಬಿಡು. ನೋಡು ನಮ್ಮ ವರ್ಷ ಏನೋ ಬೈಯಸ್ತಾ ಒಂದಿಟ್ಟು, ಇವನೇ ಒಂದಿಟ್ಟು ರೌಡಿ ಜಂಬದ್ದು ಇವನು ನಮ್ಮ ವರ್ಷ ಒಂದಿಟ್ಟು ಬೈಯಸ್ತಾ. ಚೈತ್ರಮ್ಮನೂ ಒಳ್ಳೇದೇನೆ. ಇವರಿಬ್ಬರನ್ನು ನಂಬ್ಕೊಂಡ್ರೆ ನಮ್ಗೇನು ಮುದ್ದಿಲ್ಲ ದೇವ್ರಣೆಗೂ. ಸುಮ್ಮನಿರೋದು ಕಲ್ಕ ನೀನು ಓಟು ಇಲ್ಲದ್ದೆಲ್ಲನ ರಂಕ್ಲು ಮಾಡಕ್ಕೆ ಹೋಗ್ಬಿಡ. ನೋಡಿ ಹೇಳಿರ್ತೀನಿ, ಹಂಗೆ ಹಿಂಗೆ ಅಂತ ಅವ್ರಸನ್ ಬೈಯೋದಾಗಲಿ ಅವ್ನ ಮಗಳದಾಗಲಿ ಇವನ್ ತಗಂಗೆ ಮಾಡಕ್ಕೆ ಹೋಗ್ಬಿಡ. ಇವ್ರು ನೋಡು ಎಷ್ಟೇ ಆಗಿ ಗಂಡ ಹೆಂಡ್ತಿ ನಮ್ಮಿಬ್ರು ನೋಡ್ಕೊಂಬಕ್ಕೆ ಏನು ಇದು ಮಾಡಲ್ಲ. ಒಂದಿಟ್ಟು ಕಾಲು ನೋಯ್ತೇವೆ ಅಂದರೆ ಬಾರಪ್ಪ ಆಸ್ಪತ್ರೆಗೆ ಹೋಗೋಣ ಅಂತ ಕರಿತಾನೆ. ಇವನೇನು ಕರ್ದವನು ಆಸ್ಪತ್ರೆಗೆ ಹೋಗೋಣ ಅಂತ? ಏನು ಕರ್ದವ ಇವನು? ಎಂದು ಕರ್ದಿಲ್ಲಪ್ಪ, ನನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ, ಏನಿಲ್ಲ. ಅದು ಯಾವಾಗ ಬೆನ್ನ ಒಂದಿಟ್ಟು ಹಂಗೆ ಆದಾಗ ಅವ್ರ ಸನೆ ಕರ್ಕೊಂಡೋಗಿ ತೋರಿಸ್ತಾ. ಒಟ್ಟಿನಲ್ಲಿ ಇವನು ಬಂದಿದ್ದ, ಯಾವಾಗ ದುಡ್ಡೆಲ್ಲ ಕೊಟ್ಟಿದ್ದು ಅವನೇನೆ. ದುಡ್ಡೆಲ್ಲ ಅವನೇ ಕೊಟ್ಟು ಸನೆ ತೋರಿಸ್ತಾ. ಕೊಡ್ತೀನಿ ಅಂತ ಹೇಳ್ದಾನು, ಕೊಟ್ಟೆ ಇಲ್ವಂತೆ. ಇವ್ರು ಉಳ್ಕಲ್ ಗಂಡ ಹೆಂಡ್ತಿ ಒಂದಿಟ್ಟು ಇಕ್ಕೊಂಡವ್ರು ಅಂದರೆ ಇವರು ಈಟಗೊಟ್ಟು ಇಕ್ಕೊಂಡವ್ರು ಕಣಪ್ಪ. ಅಂಗಡಿಗೆ ಸೆನಕ್ಕೆ ವ್ಯಾಪಾರ ಆಯ್ತು, ಇವರು ಈಟಗೊಟ್ಟು ಇಕ್ಕೊಂಡವ್ರಿ. ಆ ಸೈಟಿಂದ ಅಪ್ಪ ಒಂದಿಟ್ಟು ತೊಂದರೆ ಆಗಿದ್ದು. ಅಯ್ಯೋ, ಅವ್ರು ಆಲೇನೆ ಬೇಸ್ಮೆಂಟ್ ಮಾಡ್ತಾರೆ, ಇನ್ನು ನಾಳೆನೇ ಮನೆ ಕಟ್ತಾರೆ. ಅವ್ರ ಕಡಿಕೆ ಆಗುತ್ತಂತ. ಅದು ಅವ್ರಿಗೆ ಆಲೇನೆ ಫಸ್ಟ್ ರಿಜಿಸ್ಟರ್ ಆಗಿರೋದು. ಇವಾಗ ಅವ್ರಿಗೆ ರಿಜಿಸ್ಟರ್ ಆಗೈತೆ ಅಂದಮೇಲೆ ಅವ್ರಿಗೆ ಆಗುತ್ತೆ. ಇವಾಗ ಅವ್ರ ಕಡೆಗೆ ಆಗಂಗೆ ಕಾಣ್ತೈತೆ ಅಂತ ಅಲ್ಲೇ ಕೋರ್ಟ್ನಾಗೆ ಅವ್ರ ಕಡಿಕೆ ಆಗುತ್ತೆ. ಇವಾಗ ಅವ್ರು ಅಲ್ಲೇ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಆಗುತ್ತೆ ಎಂಬುದೊಂದು ಇದ್ರ ಮೇಲೆ ಕಟ್ತಾ ಇದ್ದಾರೆ. ಇಲ್ಲಾಂದರೆ ನಿನ್ನ ಕಡೆಗೆ ಆದರೆ ನಿನಗೆ ಬೇಸ್ಮೆಂಟನ್ನು ಸಮೇತ ಬಿಡ್ತೀನಿ ಅಂತ ಹೇಳಿದ್ದಾನೆ ಆ ಹುಡುಗ ಶ್ರೀಪತಿ. ಮುಂಚೆಗೆ ಅವ್ರಿಗೆ ಮಾಡಿಸವ್ರಿ, ಆಮೇಲೆ ಇವನಿಗೆ ಮೋಸ ಮಾಡಿದ್ದಾರೆ. ಈ ಸುಗುಣ ಒಳ್ಳೆಳಲ್ಲ ಕಣಪ್ಪ. ದಡ ದನ ಕೈತಾಳೆ ಹೇಳು. ನಾನು ಹೇಳ್ದೆ ಬೇಡ ಕಣಮ್ಮ ಅಂತ ಹೇಳಿರು ಇಲ್ಲ ಕಣತ್ತೆ ತಗೋಬೇಕು ಅಂತ ಹೇಳಿ ಹಂಗೆ ತಗೋಬಿಟ್ಲು. ಹೇಳಿರ್ಕೊಳ್ಳಿಲ್ಲ. ಅವ ಬಂದಿದ್ಲ ಹೊಸಸ್ತ ಒಂದಿಟ್ಟು ಚೆನ್ನಾಗಿದ್ಲು ಸೆಲಕ್ಕಮ್ಮಂಗೆ. ಅದಕ್ಕೇನೆ ಹಂಗೆ ಕುಡಿದ್ಬಿಟ್ಲು ತಗೋಬೇಕು ಅಂತ ಹೇಳಿ. ಸುಮ್ಕಿರ್ ನೀನು ಯಾವುದೇ ಮಾತು ಹೇಳು. ಈಗಳಪ್ಪ ನಾವಿರೋವರೆಗೂ ನಾವು ಕೊಡಲ್ಲ, ನಾವು ಸತ್ತ ಮೇಲೆ ಇಬ್ಬರಳು ಹಂಚ್ಕೊಳ್ರಿ, ನಾವು ಸಾಯತಕ್ಕ ಕೊಡಲ್ಲ ಅಂತ ಹೇಳ ಅಷ್ಟೇನೆ. ಈಗೆಲ್ಲ ನಾವು ಹೋಗಿ ದುಡ್ಕೊಂಡು ತಿನ್ಲೇಳ ಅವ್ರು. ನೋಡಿದ್ರಲ್ಲ ವೀಕ್ಷಕರೇ, ಈ ವರ್ಷ ಈ ಊರಿಗೆ ಕಾಲಿಕ್ಕಲ್ಲ, ಈ ಮನೆಯಾಗ ಕಾಲಿಕ್ಕಲ್ಲ ಅಂತ ಹೋಗ್ಯವನಿ. ಭಾಗ ಕೊಡ್ರಿ, ನಾವು ಮನೆ ಕಟ್ಕೋಬೇಕು ಅಂತ ಕೇಳ್ದ. ನಾವು ಕೊಡಲ್ಲ. ಇನ್ನೇ ನಾನು ಅರ್ಧ ಬರ್ಧ ಕಿತ್ತರೆ ಇವಾಗ ಇತ್ಲಾಗಳದು ಅವರು ಇವಾಗ ಭಾಗ ಕೊಟ್ರಿ, ಇತ್ಲಿಂದಿತ್ತ ನೀನು ಮಾಡ್ಕೊಳಪ್ಪ, ಇತ್ಲಿಂದಿತ್ತ ನೀನು ಮಾಡ್ಕೆ ಅಂತ ಹೇಳಿ ನಾವು ಅವ್ರಿಗೆ ಕೊಟ್ಟುಬಿಟ್ರೆ ಅದು ಮನೆ ಕೀಳ್ತಾರೆ. ಈ ಕಡೆ ಕಿವಿಗೆ ಇದಾಗುತ್ತೆ ತಿರ್ಗಾ. ನಾವೆಲ್ಲಿ ಹೋಗೋಣ ಒಟುನು ತಿರ್ಗಾ ಅವ್ರ ಮಂತಕ್ಕೆ ಹೋದ್ರೆ ನೋಡಿ. ಈಗ ಹಿಂಗೆ ಬಂದು ಇತ್ಕಿದಂಗೆ ಮನೇನ ಯಾರ ಮನೆಗೆ ಹೋದ್ರು ಬಂದ್ರೆ ಅವ್ರದ್ದು ಸಣ್ಣಮ್ಮವ್ರ ಮನೆ ಬಿಡಿಸಿರು. ಇದು ತಿರ್ಗಿ ಬಂದು ಇಲ್ಲೇ ಸೇರ್ಕೋಬೇಕು. ಮನೆ ಇರೋದ್ಕಂತೂ ಬಂದ್ರೆ ಮನೆ ಇಲ್ಲಾಂದ್ರೆ ಎಲ್ಲಿ ಹೋಗಾರು? ಅದು ನಾನು ಕೇಳೋದು. ಮನೆ ಇಲ್ವಲ್ಲ ಸದ್ಯಕ್ಕೆ, ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಬವ್ರಿಗೂ ಸುಮ್ಮನಿರ್ಬೇಕು ಅಂತ ಹೇಳಿ ನಾನು ಸುಮ್ಮನೆ ಇದ್ದೀವಿ. ಸದ್ಯಕ್ಕಂತೂ ಕೊಡಲ್ಲ. ಒಂದು ವ್ಯವಸ್ಥೆ ಮಾಡ್ಕೊಂಬವ್ರಿಗೂ ಕೊಡಲ್ಲ ನಾವಂತೂ. ತಿರ್ಗಿ ಮನೆ ಇಲ್ಲ ಅಂದರೆ ಎಲ್ಲಿ ಹೋಗೋಣ? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.